ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಬಂಡಿ ಪಾನಿಪುರಿ ರೆಸಿಪಿ. ಏನೆಲ್ಲ ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಬಳಸಿ ಈ ಥರ ಗರ್ಗರಿ ಆಗಿರ್ತಕ್ಕಂಥ ಉಬ್ಬಿರ್ತಕ್ಕಂಥ ಪೂರಿ ಮಾಡೋದು, ಜೊತೆಗೆ ಉಪ್ಪು ಹುಳಿ ಖಾರವಾಗಿರ್ತಕ್ಕಂಥ ಪಾನಿ ಹಾಗೆ ಆಲೂಗೆಡ್ಡೆ ಮಸಾಲೆನೂ ಕೂಡ ಯಾವ ಥರ ರೆಡಿ ಮಾಡ್ಕೊಳ್ಬೋದು ಅಂತ ಈ ರೆಸಿಪಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಫಸ್ಟ್ ಇವಾಗ ಗರಿಗರಿ ಆಗಿರ್ತಕ್ಕಂಥ ಪೂರಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಪಾತ್ರೆಗೆ 2 ಬಟ್ಲಾಗುವಷ್ಟು ಸಣ್ಣ ರವೆನ ಅಳತೆ ಮಾಡಿ ಸೇರಿಸ್ತಾ ಇದ್ದೀನಿ. ಸಣ್ಣ ರವೆ ಅಂದರೆ ಮಾಮೂಲಾಗಿ ನಾವು ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ, ಬಾಂಬೆ ರವೆ, ಆ ಒಂದು ರವೆ. ಹಾಗೆ ಅದೇ ಬಟ್ಲ ಅಳತೆಗೆ ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಮೈದಾ ಬದಲಿಗೆ ನೀವು ಗೋಧಿ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಇವಾಗ ಮುಖ್ಯವಾಗಿ ಹಿಟ್ಟು ಕಲಿಸೋದಕ್ಕೆ ನಾನಿಲ್ಲಿ ತಣ್ಣೀರಿನ ಬದಲಿಗೆ ಬಿಸಿನೀರನ್ನು ಸ್ವಲ್ಪನೇ ಆ್ಯಡ್ ಮಾಡ್ತಾ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಸ್ವಲ್ಪ ಬಿಸಿನೀರನ್ನು ಆ್ಯಡ್ ಮಾಡ್ತಾ ಹಿಟ್ಟನ್ನು ಕಲಿಸೋದ್ರಿಂದನೂ ಕೂಡ ಪೂರಿ ಉಬ್ಬಿ ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ. ಅಷ್ಟೇ ಅಲ್ಲದೆ ಎಷ್ಟೊತ್ತಿಟ್ಟು ಕೂಡ ಉಬ್ಬಿರೋದು ಕಡಿಮೆ ಆಗೋದಿಲ್ಲ, ಅಷ್ಟೇ ಗರಿಗರಿ ಆಗು ಕೂಡ ಚೆನ್ನಾಗಿರುತ್ತೆ. ಖಂಡಿತ ಈ ಒಂದು ವಿಧಾನದಲ್ಲೂ ಕೂಡ ನೀವು ಟ್ರೈ ಮಾಡಿ ನೋಡಿ, ಫೇಲ್ ಆಗೋ ಚಾನ್ಸೇ ಇಲ್ಲ. ಈ ರೆಸಿಪಿನ ನಾನು ಸುಮಾರು ಸತಿ ಮನೆಯಲ್ಲಿ ಮಾಡಿದ್ದೀನಿ. ಈ ಕೊಂಡು ತಿಂದಿರ್ತಕ್ಕಂಥ ಬಂಡಿಗಳಲ್ಲಿ ಸಿಗುವಂಥ ಪೂರಿ ಹಾಗೇ ಅದೇ ರೀತಿ ನಾವು ರೆಡಿ ಮಾಡ್ಕೊಳ್ಬೋದು. ಏನು ಡಿಫ್ರೆನ್ಸ್ ಅಂತ ಅನಿಸೋದೇ ಇಲ್ಲ, ಅದೇ ಒಂದು ಟೇಸ್ಟಲ್ಲೇ ರೆಡಿ ಆಗುತ್ತೆ. ಹೀಗೆ ಸ್ವಲ್ಪನೇ ಬಿಸಿನೀರನ್ನು ಆ್ಯಡ್ ಮಾಡ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ಇಲ್ಲಿ ನಾನು ಕಲಿಸ್ಕೊಂಡಿದ್ದಾಗಿದೆ. ನೋಡ್ತಿರ್ಬೋದು, ಈ ಥರ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಂಡು ಇವಾಗ ಇದನ್ನು ಒಂದು 20 ನಿಮಿಷಗಳ ಕಾಲ ನೆನೆಸಿಡ್ತಾ ಇದ್ದೀನಿ. ಸರಿಸುಮಾರು ನಾವು ಇದನ್ನು ಒಂದು 20 ನಿಮಿಷ ನೆನೆಸಿಟ್ಟಾಗ ರವೆ ಅನ್ನೋದು ಚೆನ್ನಾಗಿ ನೀರನ್ನು ಹೀರಿಕೊಂಡು ಅರಳಿ ಮತ್ತೆ ಅದೊಂದು ಸ್ವಲ್ಪ ಗಟ್ಟಿ ಅದಕ್ಕೆ ಮೀಡಿಯಮ್ ಆಗಿ ಹಿಟ್ಟು ರೆಡಿ ಆಗುತ್ತೆ. ಹೇಗೂ ನೀವು ಪಾನಿಪುರಿಗೆ ಅಂತ ಪಾನಿ ಮತ್ತು ಆಲೂಗೆಡ್ಡೆ ಮಸಾಲೆ ಅಂತೂ ಮಾಡ್ಕೊಳ್ತಿರ್ತೀರಲ್ವ, ಸೊ ಅದು ರೆಡಿ ಆಗೋಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆನೆಯುತ್ತೆ ಅಂತಲೇ ಹೇಳ್ಬೋದು. 20 ನಿಮಿಷ ಅಂದರೆ 20 ನಿಮಿಷನೇ ನೆನೆಸಬೇಕು ಅಂತೇನಿಲ್ಲ, ಅದಕ್ಕಿಂತ ಜಾಸ್ತಿನೂ ಕೂಡ ನೆನೆಸಿ ತಗೊಳ್ಬೋದು. ಇವಾಗ ನಾನಿಲ್ಲಿ ಒಂದು 20 ನಿಮಿಷ ಆದಮೇಲೆ ಮತ್ತೆ ಹಿಟ್ಟನ್ನು 1-2 ನಿಮಿಷ ಚೆನ್ನಾಗಿ ಮತ್ತೆ ಮೆದುವಾಗಿ ನಾದ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಹಿಟ್ಟು ಯಾವ ಥರ ರೆಡಿ ಆಗಿದೆ ಅಂತ ಸ್ಮೂತಾಗಿ. ಇವಾಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟೇ ನಾನಿಲ್ಲಿ ಉಳ್ಳೆಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ವಲ್ಪ ಉದ್ದಕ್ಕೆ ಉಳ್ಳೆನ ಹೊಸಿತು ನಂತರ ಇದರಲ್ಲಿ ಚಿಕ್ಕ ಉಳ್ಳೆ ಆಗಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಕೂಡ ಒಂದೇ ಸಮಕ್ಕೆ ರೆಡಿ ಆದರೆ ಪೂರಿನೂ ಕೂಡ ಒಂದೇ ಸಮಕ್ಕೆ ರೆಡಿ ಆಗುತ್ತೆ. ನೋಡಿ, ಈ ಥರ ಕೈನಿಂದ ಸ್ವಲ್ಪ ಅದನ್ನು ರೌಂಡಾಗಿ ಮಾಡಿಕೊಂಡ್ರೆ ಸಾಕು, ಉಳ್ಳೆ ರೆಡಿ ಆಗುತ್ತೆ. ಎಲ್ಲ ಉಳ್ಳೆಗಳನ್ನು ಕೂಡ ಒಂದೇ ಸತಿಗೆ ರೆಡಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು, ಉಳ್ಳೆ ಒಂದು ಸ್ವಲ್ಪ ನಿಮಗೆ ಅಂಟ್ಕೊಳ್ಳೋ ಥರ ಆಗ್ತಾಯಿದೆ ಅಂದರೆ ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟನ್ನು ಸಿಂಪಡಿಸಿಡ್ಬೋದು. ಹಾಗೆ ನಾವಿಲ್ಲಿ ಉಳ್ಳೆಗಳನ್ನು ಒಣಗೋದಕ್ಕೆ ಬಿಡಬಾರ್ದು. ಒಂದು ವೇಳೆ ಒಣಗಿದ್ರೆ ಏನಾಗುತ್ತೆ, ಈ ಥರ ಲಟ್ಟಿಸ್ತಿರ್ಬೇಕಾದ್ರೆ ಸುತ್ತಲೂ ಕ್ರ್ಯಾಕ್ ಬಂದುಬಿಡುತ್ತೆ. ಹಾಗಾಗಿ ಉಳ್ಳೆಗಳನ್ನು ಒಣಗೋದಕ್ಕೆ ಬಿಡಬಾರ್ದು. ನೋಡ್ತಾ ಇರ್ಬೋದು, ಇವಾಗ ಪೂರಿನ ಲಟ್ಸಿದ್ದಾಗಿದೆ. ತೀರ ತೆಳುವಾಗೋಲ್ಲ, ತೀರ ದಪ್ಪದಾಗೋಲ್ಲ, ಮೀಡಿಯಮ್ ಆಗಿ ಲಟ್ಸಿದ್ದೀನಿ. ಈ ರೀತಿ ಲಟ್ಟಿಸ್ತಿರ್ಬೇಕಾದ್ರೆ ಸ್ವಲ್ಪ ಹಿಟ್ಟು ಅಂಟೋ ರೀತಿ ಆಗ್ತಾ ಇದೆ ಅಂದಾಗ ಲೈಟಾಗಿ ಗೋಧಿ ಹಿಟ್ಟು ಮೈದಾ ಹಿಟ್ಟನ್ನು ಅಪ್ಲೈ ಮಾಡಿ ಲಟ್ಟಿಸ್ಬೋದು. ಆದರೆ ನೀವಿಲ್ಲಿ ಎಣ್ಣೆನ ಬಳಸೋಕ್ಕೆ ಹೋಗಬೇಡಿ. ನೋಡಿ, ಇದೇ ಥರ ಎಲ್ಲ ಪೂರಿಗಳನ್ನು ಕೂಡ ಲಟ್ಟಿಸಿ ಒಂದು ಕಾಟನ್ ಬಟ್ಟೆ ಅಥವಾ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಬೋದು. ಮತ್ತು ಇಲ್ಲಿ ನಾವು ಎಲ್ಲ ಪೂರಿಗಳನ್ನು ಕೂಡ ಒಂದೇ ಸತಿ ಲಟ್ಸಿಟ್ಟಾಗ ಪೂರಿ ಮೇಲ್ಭಾಗ ಸ್ವಲ್ಪ ಒಣಗ್ದಂಗೆ ಆಗಿರುತ್ತೆ, ಹಾಗೆ ಕೆಳಭಾಗ ಒಂದು ಸ್ವಲ್ಪ ಹಸಿಯಾಗಿರುತ್ತೆ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದಷ್ಟು ಪೂರಿನ ಲಟ್ಸಿ ಪ್ಲೇಟಲ್ಲಿ ಎತ್ತಿಟ್ಟಿದ್ದೀನಿ. ಮೇಲ್ಭಾಗ ಒಂದು ಸ್ವಲ್ಪ ಡ್ರೈ ಆಗಿದೆ, ಕೆಳಭಾಗ ಒಂದು ಸ್ವಲ್ಪ ಹಸಿಯಾಗಿರುತ್ತೆ. ಅಂದರೆ ಎಣ್ಣೆಯಲ್ಲಿ ನಾವು ಡೀಪ್ ಫ್ರೈ ಮಾಡಬೇಕಂದ್ರೆ ಹಸಿಯಾಗಿರ್ತಕ್ಕಂಥ ಭಾಗನ ನಾವು ಎಣ್ಣೆಗೆ ಕೆಳಮುಖವಾಗಿ ಸೇರಿಸಬೇಕು. ಅಂದರೆ ಈ ಪ್ಲೇಟಲ್ಲಿ ಯಾವ ಥರ ಇಟ್ಟಿರ್ತೀವಲ್ವ, ಸೇಮ್ ಅದೇ ಥರ ಕೈನಲ್ಲಿ ತೊಗೊಂಡು ಹಾಗೇ ನಾವು ಎಣ್ಣೆಗೆ ಬಿಡಬೇಕು. ಇಲ್ಲಿ ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಹಾಗಂತ ನಾವು ತೀರಾ ಹೊಗೆ ಬರೋ ತನಕ ಅಷ್ಟೊಂದು ಬಿಸಿಯಾಗಿ ಕೂಡ ಎಣ್ಣೆನ ಕಾಯಿಸ್ಕೊಳ್ಬಾರ್ದು. ಮೀಡಿಯಮ್ ಆಗಿ ಒಂದು ಸ್ವಲ್ಪ ಚೆನ್ನಾಗಿ ಕಾದಿದಾಗ ನಂತರ ಒಂದೊಂದೇ ಪೂರಿನ ಸೇರಿಸ್ತಾ ಸ್ವಲ್ಪ ಜಾರ್ನಿಂದ ಈ ಥರ ನೀವು ಪ್ರೆಸ್ ಮಾಡಿದಾಗ ಅದು ಉಬ್ಬಿ ಬರುತ್ತೆ. ಮತ್ತೆ ಇನ್ನೊಂದು ಪೂರಿನೂ ಸೇರಿಸಿ ಇದೇ ಥರ ಒಂದು ಪ್ರೊಸೀಜರ್ ಮಾಡಿದರೆ ಸಾಕು, ಪ್ರತಿ ಪೂರಿನೂ ಕೂಡ ಉಬ್ಬಿ ಬರುತ್ತೆ. ಎಲ್ಲನೂ ಕೂಡ ನಾವು ಒಟ್ಟಿಗೆ ಸೇರಿಸಿ ಡೀಪ್ ಫ್ರೈ ಮಾಡೋಕ್ಕೆ ಹೋದರೆ ಒಂದು ಪೂರಿ ಉಬ್ಬುತ್ತೆ, ಇನ್ನೊಂದು ಪೂರಿ ಉಬ್ಬೋದಿಲ್ಲ, ಹಾಗಾಗ್ಬಿಡುತ್ತೆ. ಈ ಥರ ಪೂರಿ ಉಬ್ಬಿದ ಮೇಲೆ ನಂತರ ಗ್ಯಾಸನ್ನು ಮೀಡಿಯಮ್ ಟು ಲೋ ಮಾಡ್ತಾ ಸ್ವಲ್ಪ ಇದು ಗರ್ಗರಿ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಎಣ್ಣೆಯಿಂದ ತೆಗೆದ ತಕ್ಷಣ ಇದು ಸಾಫ್ಟಾಗೂ ಕೂಡ ಆಗೋದಿಲ್ಲ, ಹಾಗೆಯೇ ಉಬ್ಬಿರುವಂಥದ್ದು ಕಡಿಮೆ ಆಗೋದಿಲ್ಲ. ಎಷ್ಟೊತ್ತಿಟ್ಟರೂ ಕೂಡ ಇಷ್ಟೇ ಗರ್ಗರಿ ಆಗಿರುವಂಥ ಪೂರಿನ ನಾವು ರೆಡಿ ಮಾಡ್ಕೊಳ್ಬೋದು. ಕೊಂಡು ತರುವಂಥ ಪೂರಿ ಅಷ್ಟೇ ಗರಿಗರಿಯಾಗಿ ಚೆನ್ನಾಗಿರುತ್ತೆ.
ಈ ಥರ ನೀವು ಪಾನಿಪುರಿನ ಟ್ರೈ ಮಾಡಿ ನೋಡಿ, ಖಂಡಿತ ಫೇಲ್ ಆಗೋ ಚಾನ್ಸೇ ಇರೋದಿಲ್ಲ. ಅಂದರೆ ಪೂರಿ ಎಣ್ಣೆಗೆ ಹಾಕಬೇಕಾದ್ರೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಒಂದೊಂದೇ ಪೂರಿನ ಸೇರಿಸ್ತಾ ಸ್ವಲ್ಪ ಜಾರಿಂದ ಪ್ರೆಸ್ ಮಾಡಿದರೆ ಸಾಕು, ಈ ಥರ ಉಬ್ಬಿ ಬರುತ್ತೆ. ಎಲ್ಲ ಪೂರಿ ಈ ಥರ ಒಟ್ಟಿಗೆ ಉಬ್ಬಿದೆ ಅಂದಾಗ ಗ್ಯಾಸನ್ನು ಮೀಡಿಯಮ್ ಟು ಲೋ ಮಾಡ್ತಾ ಸ್ವಲ್ಪ ಗರಿಗರಿ ಆಗೋವರೆಗೂ ಡೀಪ್ ಫ್ರೈ ಮಾಡಿದರೆ ಸಾಕು. ಬಂಡಿಗಳಲ್ಲಿ ಅಥವಾ ಕೊಂಡು ತರುವಂತಹ ಪೂರಿ ಹಾಗೆ ಮನೆಯಲ್ಲೇ ನಾವು ಈ ಥರ ಗರಿಗರಿಯಾದಂಥ ಪೂರಿನ ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ಈ ಥರ ನಾವು ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿದ್ರೆ ಸಾಕು, ಟೇಸ್ಟು ಅದ್ಭುತವಾಗಿರುತ್ತೆ. ನಿಮ್ಗೆ ಅನಿಸ್ಬೋದು ಈ ಥರ ಎಣ್ಣೆಯಿಂದ ತೆಗೆದಾಗ ಪೂರಿ ಎಣ್ಣೆ ಹೀರ್ಕೊಂಡಿದೆಯಾ ಜಾಸ್ತಿ ಅಂತ. ಆದರೆ ಸ್ವಲ್ಪ ಸಮಯ ಬಿಟ್ಟು ನೋಡಿ, ಎಣ್ಣೆ ಅನ್ನೋಂಥದ್ದು ಅಷ್ಟೊಂದು ಹೀರಿರೋದಿಲ್ಲ. ಕಡಿಮೆ ಎಣ್ಣೆನಲ್ಲೇ ಈ ಪೂರಿನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಎಲ್ಲ ಪೂರಿಗಳನ್ನು ಕೂಡ ನಾನಿಲ್ಲಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಎಷ್ಟು ಚೆನ್ನಾಗಿ ರೆಡಿ ಆಗಿವೆ ಅಂತ. ಒಂದ್ಸತಿ ಈ ಒಂದು ವಿಧಾನದಲ್ಲೂ ಕೂಡ ನೀವು ಪೂರಿನ ಟ್ರೈ ಮಾಡಿ ನೋಡಿ. ನಿಮಗೆ ಅನಿಸುತ್ತೆ ಪೂರಿ ಮಾಡೋದು ಅಷ್ಟೊಂದು ಕಷ್ಟದ ಕೆಲಸನೇ ಅಲ್ಲ ಅಂತ. ಮತ್ತು ಈ ಪೂರಿನ ನೀವು 15ರಿಂದ 20 ದಿನಗಳವರೆಗೂ ಸ್ಟೋರ್ ಮಾಡಿಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಗರಿಗರಿ ಆಗು ಕೂಡ ರೆಡಿಯಾಗಿವೆ ಅಂತ. ಬರೀ ಪೂರಿ ರೆಸಿಪಿ ನೋಡಿದ್ರೆ ಹೇಗೆ, ಪೂರಿ ಜೊತೆಗೆ ಬೇಕಾಗುವಂತಹ ಪಾನಿ ಹಾಗೆ ಆಲೂಗೆಡ್ಡೆ ಮಸಾಲೆ ಕೂಡ ಕ್ವಿಕ್ಕಾಗಿ ಹೇಗೆ ಮಾಡುವಂತ ನೋಡೋಣ. ಇಲ್ಲಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಬೆಳ್ಳುಳ್ಳಿ ಹೆಸಳು, 4ರಿಂದ 5 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವೆಲೆ, ರುಚಿಗೆ ತಕ್ಕಷ್ಟು ನಾನಿಲ್ಲಿ ಬ್ಲ್ಯಾಕ್ ಸಾಲ್ಟನ್ನು ಸೇರಿಸ್ತಾ ಇದ್ದೀನಿ. ಇದ್ರೆ ಸೇರಿಸಿ, ಇಲ್ಲಾಂದರೆ ಮಾಮೂಲಾಗಿ ಇರ್ತಕ್ಕಂಥ ಉಪ್ಪನ್ನೇ ಸೇರಿಸಿ. ಇಲ್ಲಿ ಬೇಕು ಅಂದರೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಹಸಿ ಶುಂಠಿನೂ ಕೂಡ ಸ್ವಲ್ಪ ಸೇರಿಸ್ಬೋದು. ಸ್ವಲ್ಪನೇ ನೀರನ್ನು ಸೇರಿಸ್ತಾ ಪೂರ್ತಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಗ್ರೈಂಡ್ ಮಾಡಿದ್ದಾಗಿದೆ. ಈಗ ಪಾನಿ ರೆಡಿ ಮಾಡೋದಕ್ಕೆ ಇಲ್ಲಿ ಒಂದು ಪಾತ್ರೆಗೆ 2.5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಿ, ನಂತರ ಮುಖ್ಯವಾಗಿ ನಾನಿಲ್ಲಿ ಸಿಟ್ರಿಕ್ ಆ್ಯಸಿಡನ್ನು ಸೇರಿಸ್ತಾ ಇದ್ದೀನಿ ಹುಳಿ ಬರೋದಕ್ಕೆ. ಈ ಬಂಡಿಗಳಲ್ಲಿ ನೀವು ಪಾನಿನ ಕುಡ್ದಿರ್ತೀರ, ಯಾವ ಥರ ಟೇಸ್ಟಿಯಾಗಿರುತ್ತೆ ನೋಡಿ. ಆ ಬಂಡಿಯವರು ಕೂಡ ಈ ಒಂದು ಸಿಟ್ರಿಕ್ ಆ್ಯಸಿಡನ್ನೇ ಬಳಸಿರ್ತಾರೆ ಹುಳಿ ಬರೋದಕ್ಕೆ. ಈ ರೀತಿಯಾಗಿರುತ್ತೆ, ನೋಡ್ತಾ ಇದ್ದೀರಲ್ಲ, ಸಣ್ಣ ಸಾಬೂದಾನಿ ಯಾವ ಥರ ಇರುತ್ತಲ್ಲ ಅದೇ ರೀತಿ ಇರುತ್ತೆ. 1/4 ಚಮಚಕ್ಕಿಂತ ಸ್ವಲ್ಪ ಕಡಿಮೆ ಹಾಕಿ ಹುಳಿ ಚೆನ್ನಾಗಿ ಆಗುತ್ತೆ ನೋಡಿಕೊಂಡು ಮತ್ತೆ ನಾವಿಲ್ಲಿ ಸೇರಿಸ್ಬೋದು. ಸಿಟ್ರಿಕ್ ಆ್ಯಸಿಡ್ ಬದಲಿಗೆ ನೀವು ನಿಂಬೆಹಣ್ಣಿನ ರಸ ಅಥವಾ ಹುಣಸೆ ಹಣ್ಣಿನ ರಸನೂ ಕೂಡ ಬಳಸ್ಬೋದು. ನಂತರ ರುಬ್ಬಿರ್ತಕ್ಕಂಥ ಮಿಶ್ರಣನ ಸೇರಿಸಿ 1.5 ಚಮಚ ಆಗುವಷ್ಟು ಚಾಟ್ ಮಸಾಲೆನ ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೋಡ್ಕೊಳ್ಳಿ, ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಇದ್ದರೆ ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ, ತೀರಾ ಜಾಸ್ತಿ ಮಸಾಲೆ ಹಾಕಿ ಮಾಡೋದಕ್ಕಿಂತ ಈ ಥರ ಸಿಂಪಲ್ಲಾಗಿ ಮಾಡ್ಕೊಳ್ಳಿ. ಉಪ್ಪು ಹುಳಿ ಖಾರ ಎಲ್ಲವೂ ಕೂಡ ಹದವಾಗಿದ್ದರೆ ಬರೀ ಪಾನಿಯೇ ಕುಡಿದ್ಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಪಾನಿ ಕೂಡ ಇವಾಗ ರೆಡಿಯಾಗಿದೆ. ನಂತರ ಸ್ಟಫಿಂಗಿಗೆ ಅಂತ ಆಲೂ ಮಸಾಲೆನ ಮಾಡ್ತಾಯಿದ್ದೀನಿ. ಇಲ್ಲಿ 3 ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಇವಾಗ ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ತಗೊಳ್ತಾ ಇದ್ದೀನಿ. ತೀರಾ ಸ್ಮೂತಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋದೇನು ಬೇಡ, ಸ್ವಲ್ಪ ಲೈಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ದೊಡ್ಡ ಸೈಜ್ ಇರ್ತಕ್ಕಂಥ ಈರುಳ್ಳಿನ ಈ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಕೈಯಿಂದ ಈ ಥರ ಬಿಡಿಯಾಗಿ ಮಾಡಿ ಸೇರಿಸಿ, ರುಚಿಗೆ ತಕ್ಕಷ್ಟು ಬ್ಲ್ಯಾಕ್ ಸಾಲ್ಟು ಹಾಗೆ 1.5 ಚಮಚ ಆಗುವಷ್ಟು ಚಾಟ್ ಮಸಾಲೆ ಮತ್ತು 1 ಚಮಚ ಆಗುವಷ್ಟು ಗರಂ ಮಸಾಲೆ, ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸಿ, ಕೊನೆಯದಾಗಿ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಒಂದ್ಸತಿ ಎಲ್ಲವನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಇದರಲ್ಲಿನ ಒಂದು ಸ್ವಲ್ಪ ಮಿಶ್ರಣನ ಒಂದು ಬಟ್ಲಲ್ಲಿ ಎತ್ತಿಡ್ತಾ ಇದ್ದೀನಿ. ಕೊನೆಯದಾಗಿ ಒಂದು ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ ಮತ್ತು 1-2 ಚಮಚದ ಹಾಗೆ ರೆಡಿ ಮಾಡಿಟ್ಟಿರ್ತಕ್ಕಂಥ ಪಾನಿನ ಸೇರಿಸ್ತಾ ಇದ್ದೀನಿ. ಈ ರೀತಿ ಪಾನಿನ ಸೇರಿಸೋದ್ರಿಂದ ಪರ್ಫೆಕ್ಟಾಗಿ ಬಂಡಿಗಳಲ್ಲಿ ಸಿಗುವಂತಹ ಆ ಒಂದು ಸ್ಟಫಿಂಗ್ ಟೇಸ್ಟು ಸಿಗುತ್ತೆ. ಅಂದರೆ ಬಂಡಿಯವರು ಕೂಡ ಈ ಸ್ಟಫಿಂಗಿಗೆ ಕೊನೆಯದಾಗಿ 1-2 ಚಮಚದ ಹಾಗೆ ಪಾನಿನ ಮಿಕ್ಸ್ ಮಾಡಿರ್ತಾರೆ. ಸೊ ಅದೇ ಟೇಸ್ಟನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಪರ್ಫೆಕ್ಟ್ ಪಾನಿಪುರಿ ಅಂತೂ ರೆಡಿಯಾಗಿದೆ. ಪಾನಿಪುರಿ ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ, ಚಿಕ್ಕವರಿಂದ ದೊಡ್ಡವರವರೆಗೂ ಇಷ್ಟಪಟ್ಟು ತಿನ್ನುವಂತಹ ಪಾನಿಪುರಿ ರೆಸಿಪಿ. ಈ ರೀತಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ತೀನಿ. ಯಾವುದೇ ಬಂಡಿ ಪೂರಿಗಿಂತನೂ ಕೂಡ ಕಡಿಮೆ ಇರೋದಿಲ್ಲ, ತುಂಬಾ ಚೆನ್ನಾಗಾಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಪ್ರತಿಯೊಂದು ಪೂರಿನೂ ಕೂಡ ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಈ ರೀತಿ ಆಲೂಗೆಡ್ಡೆ ಮಸಾಲೆ ಹಾಕ್ಕೊಂಡು ಪಾನಿನಲ್ಲಿ ಅದ್ದಿ ಹಾಗೆ ತಿಂತಾಯಿದ್ರೆ ಒಬ್ಬರೇ ಒಂದು 20 ಪೂರಿನ ತಿಂದುಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ.
ಕಡಿಮೆ ಖರ್ಚಿನಲ್ಲಿ ಮನೆ ಮಂದಿ ಎಲ್ಲ ಕೂಡ ಪಾನಿಪುರಿನ ಆರಾಮಾಗಿ ತಿಂದ್ಕೊಳ್ಬೋದು ಎಂಜಾಯ್ ಮಾಡ್ತಾ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಮಾಡಿರ್ತಕ್ಕಂಥ ಈ ಪಾನಿಪುರಿ ರೆಸಿಪಿ. ಈ ರೆಸಿಪಿ ನಿಮಗೆ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು.